ದೇವಾ, ನಾನು ಇನ್ಸ್ಪೆಕ್ಟರ್ ದ್ರೋಣ ಮಾತಾಡಕತ್ತೀನಿ. ಹಾಂ ಹೇಳಿ ಸರ್. ಈಗ ನಾನೊಬ್ಬ ಅಕ್ಯೂಸ್ನ ಹುಡ್ಕೊಂಡು ಬೆಂಗಳೂರಿಗೆ ಬರಾಕತ್ತೀನಿ. ಅಕ್ಯೂಸ್ಡ್ ಹೆಸರು ರಘು ಅಂತ ಹೇಳಿ. ಅವ ಯೂಸ್ ಮಾಡ್ತಿದ್ದ ಸಿಮ್ ಕಾರ್ಡ್ನ ತೆಗೆದು ಒಗದಾನ. ಹಂಗಾಗಿ ಅವನ್ನ ಲೊಕೇಟ್ ಮಾಡೋಕ್ಕಾಗವಲ್ತು. ನಿನಗೆ ಅವ್ನ ಫೋನ್ ನಂಬರ್ ಕಳಿಸ್ತೀನಿ. ಆದಷ್ಟು ಲಘುನ ಅವನ ಅಡ್ರೆಸ್ ಚೆಕ್ ಮಾಡಿ ಹೇಳ್ತಿ. ಓಕೆ ಸರ್. ಅವನ ಬಗ್ಗೆ ಏನೋ ಇನ್ಫಾರ್ಮೇಷನ್ ಸಿಕ್ಕರೂ ಎಲ್ಲ ಡೀಟೇಲ್ಸು ನನಗೆ ಕೊಡು. ಓಕೆ ಕಳಿಸಿ ಸರ್. ಓಕೆ, ಥ್ಯಾಂಕ್ ಯು. ಓಕೆ ಸರ್. ಶಿವಣ್ಣ, ಸೈಬರ್ ಡಿಪಾರ್ಟ್ಮೆಂಟ್ಗೆ ತಿಳಿಸಿನಿ. ಆ ರಘುಗೆ ಸಂಬಂಧಪಟ್ಟ ಎಲ್ಲ ಡೀಟೇಲ್ಸು ಇನ್ನೇನು ಸ್ವಲ್ಪ ಹೊತ್ತಿನಾಗ ನನ್ನ ಕೈ ಸೇರ್ತೈತಿ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಸಮಾಧಾನದಿಂದಿರ್ರಿ, ಧೈರ್ಯವಾಗಿರ್ರಿ, ಏನಾಗಂಗಿಲ್ಲ. ಇನ್ನು ಸ್ವಲ್ಪ ಹೊತ್ತಿನಾಗ ರಘು ಮನಿ ಡೀಟೇಲ್ಸು ಸಿಗ್ತೈತಿ. ಅಲ್ಲಿ ಹೋದ್ರೆ ಅವ್ರ ಫ್ಯಾಮಿಲಿ, ಫ್ರೆಂಡ್ಸು, ರಿಲೇಟಿವ್ಸ್ ಯಾರಾದರೂ ಇರ್ತಾರೆ. ಅವ್ರನ್ನ ವಿಚಾರಿಸಿದ್ರೆ ರಘು ಬಗ್ಗೆ ಎಲ್ಲ ಡೀಟೇಲ್ಸು ಗೊತ್ತಾಕೈತಿ. ಇಂದ್ರ, ಹೆದರ್ಕೋಬೇಡ. ನಿನಗೆ ಪುಟ್ಟಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತು. ಆ ಪ್ರೀತಿ ಮೇಲೆ ನಂಬಿಕೆ ಇಡು. ಪುಟ್ಟಿಗೇನು ಆಗಿರಲ್ಲ ಇಂದ್ರ, ಆ ನಂಬಿಕೆ ನನಗಿದೆ. ನೀನು ನಂಬು. ಖಂಡಿತ ನಮಗೆ ಪುಟ್ಟಿ ಸಿಕ್ಕೇ ಸಿಗ್ತಾಳೆ ಇಂದ್ರ. ನನ್ನ ಹೆಂಡತಿನ ಕೊಲೆ ಮಾಡಿಸಿದವಳು ಇಲ್ಲೇ ಜೊತೆಲೆ ಕೂತಿರ್ಬೇಕಾದ್ರೆ ನನ್ನ ಹೆಂಡತಿಗೇನು ಆಗಿಲ್ಲ ಅಂತ ಹೇಗ್ ಬಾವ ನಂಬ್ಲಿ? ಹೇಗ್ ನಂಬ್ಲಿ? ಇಂದ್ರ, ಇಲ್ಲ ಕಣೋ. ಏಯ್, ಮಾತಾಡ್ಬೇಡ್ವೆ. ನೀನ್ ಧ್ವನಿ ಕೇಳಿಸ್ಕೊಂಡ್ರೆ ನನಗೆ ಅಡಿಯಿಂದ ಮುಡಿವರೆಗೂ ಪಿಪಿ ಹತ್ತಾ ಇದೆ. ಸುಮ್ನೆ ಕೂತ್ಕೊಂಡ್ರೆ ಸರಿ. ಆ ರಘು ಇರೋ ಜಾಗ ನೀನೊಬ್ಳಿಗೆ ಗೊತ್ತು ಅಂತ ಸುಮ್ನೆ ಇದ್ದೀನಿ. ಆ ನನ್ನ ಮಗ ಸಿಗ್ಲಿ, ಅಲ್ಲೇ ಅವನು ನಿನ್ನು ಇಬ್ರು ಸಿಗ್ದಾಕ್ತೀನಿ. ಇಂದ್ರ, ನೀನಿರೋದು ಪೊಲೀಸ್ ಜೀಪ್ನ್ಯಾಗ ಅನ್ನೋದನ್ನ ಮರ್ತು ಮಾತಾಡಕತ್ತಿ. ಸರ್, ನೀವು ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡಿ ಸರ್. ಆಗ ನಾನು ಮಾತಾಡ್ತಾ ಇರೋದೇ ಸರಿ ಅಂತ ನಿಮ್ಗೂ ಅನ್ಸುತ್ತೆ.